ಅರ್ಜುನ ಪಾರ್ಥ ಅಂತೇಳಿ ಎರಡು ಸರ್ತಿ ಬಂದಿದೆ ನೋಡಿ. ಹಾ ಹಾ ಹೌದು ಹೌದು. ಅದೇ ಯಾಕೆ? ಹೇಳಕ್ ಹೊರಟಿದ್ದೀನಿ, ಹೇಳಿದ್ರಿ. ಅರ್ಜುನ ಹಾ, ಪಾರ್ಥ. ಹ್ಮ್ ಹ್ಮ್ ನನಗನ್ಸುತ್ತೆ ಕೃಷ್ಣ ಅದನ್ನ ಹೇಳಬೇಕಾದ್ರೆ ಅರ್ಜುನಿಗೆ ಬೇರೆ ಎಲ್ಲೋ ಮನಸ್ಸಿತ್ತು ಅಂತ ಇಷ್ಟೆಲ್ಲ ಹೇಳಿದ ಮೇಲೂ, ಏ ಇಲ್ಲಿ ಕೇಳೋ, ಏ ಅರ್ಜುನ, ಏ ಪಾರ್ಥ ಅಂತ ಎರಡು ಸರಿ ಹೇಳಿದ ಹಾಗೆ ಹೇಳ್ತಾ ಇದ್ದಾನೆ ಕೃಷ್ಣ ಅಂತ ಅನಿಸುತ್ತೆ. ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಹಾ ಹಾ, ಸರಿನಾ? ಹಾಗೆ ಅಂದ್ರೆ ಎರಡು ಕೃಷ್ಣನು ಯಾವ ಕನ್ಫರ್ಮ್ ಮಾಡ್ಕೊಂಡ ಶ್ಲೋಕದಲ್ಲೂ ಬಂದಿಲ್ಲ, ಅರ್ಜುನ ಬರೀ ಸರಿ. ಪಾರ್ಥ ಅಥವಾ ಕೌಂತೇಯ ಅಥವಾ ಕುರುನಂದನ ಅರ್ಜುನ ಇಷ್ಟೇ ಒಂದೊಂದ್ ಸರಿ ಬಂದಿರೋದು, ಇಲ್ಲಿ ಎರಡು ಸರ್ತಿ ಬಂದಿದೆ. ಹ್ಮ್. ಎಲ್ಲೋ ಆಗ್ಲೇ ಅದೇ ಡಿಸ್ಟ್ರಾಕ್ಟ್ ಕೃಷ್ಣನ ಆಗ್ತಿದ್ದ ಕನ್ಫರ್ಮ್ ಅನ್ಸುತ್ತೆ. ಮಾಡ್ಕೊಂಡ ಅನ್ಸುತ್ತೆ, ಸರಿಯಾಗಿ ಕೇಳ್ತಾ ಇದಾನೋ ಇಲ್ವೋ ಅರ್ಜುನ. ಹಾ ಹಾ, ಹ್ಮ್. ಅಂದ್ರೆ ಮನಸ್ಸು ಅನ್ನೋದು ಎಷ್ಟು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಆಗೋಲ್ಲ. ಸಾಕ್ಷಾತ್ ಕೃಷ್ಣನೇ ಇದ್ದಾನೆ, ಗೀತೋಪದೇಶವನ್ನೇ ಮಾಡ್ತಿದ್ದಾನೆ, ಆದರೂ ಮನಸ್ಸು ಹಿಡಿತದಲ್ಲಿ ಇಲ್ಲ. ಹ್ಮ್. ಬಟ್ ನಮ್ಮ ಅಂದ್ರೂ ಹಣೆ ಬರಹ ಹೇಳ್ರಿ, ಅಂದ್ರೂ ನಮ್ಮವರದ್ದು ಹೇಳ್ರಿ. ನಾವ್ ನಿಜ ಅದು ಅವನ್ಗಾದ್ರೆ ನಮ್ದೇನಾಗ್ಬೇಕು? ಅದು ಯುದ್ಧದ ಸಮಯ, ಯುದ್ಧಕ್ಕೆ ರೆಡಿ ಹಾ, ಆಗ್ತಿದೆ, ಹೆದರಿಕೆ ಆಗ್ತಿದೆ. ಆ ತಪ್ಪ. ಸಮಯದಲ್ಲಿ ಇದು ಕೇಳಿ ಅರ್ಥ ಮಾಡ್ಕೋಬೇಕಲ್ಲ. ಸರಿ, ಮುಂದೆ ಹೋಗೋಣ. 36ನೇ ಶ್ಲೋಕ. ಮೂರು ವಿಧವಾದ ಸುಖಗಳ ನಿರೂಪಣೆ. ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ. ಅಭ್ಯಾಸಾದ್ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತಿ. ಯತ್ತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ. ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಎಷ್ಟು ಅದ್ಭುತ ನೋಡಿ, ಎಷ್ಟು ಅದ್ಭುತ. ಎಲ್ಲರಿಗೂ ಹೇಳಿ ಮಾಡಿಸಿದಂಥದ್ದು. ಸ್ವಲ್ಪ ಕಾಯಬೇಕು. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯ ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲಿ ನೋಡ್ರಿ. ಸುಖಂ ತ್ವಿದಾನೀಂ ತ್ರಿವಿಧಂ, ಇದಾನೀಂ ಸುಖಂ ತ್ರಿವಿಧಂ ಭರತರ್ಷಭ ಶೃಣು. ಹೇ ಅರ್ಜುನ ಕೇಳು, ಸುಖದಲ್ಲೂ ಮೂರು ರೀತಿಯಾಗಿದೆಯಪ್ಪ. ಯಾವ ಸುಖ? ದುಃಖವನ್ನ ಅಂದ್ರೆ ಅಭ್ಯಾಸವನ್ನ ಮಾಡ್ತಾ ಮಾಡ್ತಾ ಮಾಡ್ತಾ, ಬಹುಕಾಲ ಅಭ್ಯಾಸವನ್ನ ಮಾಡ್ತಾ ಅದರಲ್ಲಿಯೇ ಆಸಕ್ತಿಯನ್ನು ಹುಟ್ಟಿಸುತ್ತೋ ಯಾವುದೇ ಅಭ್ಯಾಸ ಆಗಲಿ, ಅಥವಾ ಆ ಅಭ್ಯಾಸ ದುಃಖವನ್ನು ತಂದು ಕೊಡೋದಿರಬಾರದು, ದುಃಖವನ್ನ ನಾಶ ಮಾಡುವಂತಹ ಅಭ್ಯಾಸ ಆಗಿರಬೇಕು. ಅಂದ್ರೆ ದುಃಖವನ್ನ ಕೊನೆಗೊಳಿಸುವಂತಹ ಆ ಒಂದು ಬಹುಕಾಲದಿಂದ ಮಾಡುವಂತಹ ಕ್ರಿಯೆಯಿಂದಾಗಿ ಸಿಗುವಂಥದ್ದೇನಿದೆ ಆ ಸುಖ ಮೂರು ವಿಧ ಇದೆ. ಸುಖ ಅಂತಂದ್ರೆ ದುಃಖ ವಿರುದ್ಧವಾದದ್ದು, ಹೌದಾ? ದುಃಖದ ಆಪೋಸಿಟ್ ವರ್ಡ್ ಸುಖ ಅಂತಂದ್ರೆ ಅದು. ಅದರಲ್ಲೂ ಮೂರು ವಿಧ ವಿಚಾರ ಮಾಡು. ಮೊದಲ ಸುಖ ಯಾವುದು? ಸಾತ್ವಿಕ ಸುಖ. ಯಾವುದು ನೋಡಿ, ಮೊಟ್ಟ ಮೊದಲಿಗೆ ಬಹಳ ಕಷ್ಟ ಅಂತ ಅನ್ಸುತ್ತೆ, ಬಹಳ ಕಷ್ಟ. ಯತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ. ಮೊಟ್ಟ ಮೊದಲಿಗೆ ವಿಷದಂತೆ ಇರ್ತದೆ, ಮೊಟ್ಟ ಮೊದಲಿಗೆ ವಿಷದಂತೆ ಇರ್ತದೆ, ಕೊನೆಯಲ್ಲಿ ಅಮೃತಕ್ಕೆ ಸದೃಶವಾಗಿರ್ತದೆ. ಇದಕ್ಕೆ ಉದಾಹರಣೆ ಎಲ್ಲರಿಗೂ ಗೊತ್ತಿರುವಂಥದ್ದು ಸಮುದ್ರ ಮಥನ. ಬೇರೆ ಬೇರೆ ನೋಡಿ, ವಿಷಯ ಪದಾರ್ಥಗಳೆಲ್ಲ ಬಂದು ಮೊಟ್ಟ ಮೊದಲಿಗೆ ಅಪ್ಸರಾ ಸ್ತ್ರೀಯರು, ಕಲ್ಪವೃಕ್ಷ, ಕಾಮಧೇನು, ಚಂದ್ರ, ಬೇಕಾದಷ್ಟು ಐರಾವತ,
ಹೀಗೆಲ್ಲ ವಿಷಯ ಪದಾರ್ಥಗಳು ಬಂದು ಅದರಲ್ಲಿ ಮನಸ್ಸೋಯ್ತು. ದೇವತೆಗಳಿಗೆ ನನಗೆ ಬೇಕು ನಿನಗೆ ಬೇಕು ಅಂಥೇಳಿ ದೇವತೆಗಳೆಲ್ಲ ನಾ ಐರಾವತ ತಗೊಳ್ತೇನೆ ಅಂತ ಇಂದ್ರ ಹಾಗೆ ಎಲ್ಲ ಒಬ್ಬೊಬ್ಬರು ಒಂದೊಂದು ತಗೊಂಡ್ರು. ಯಾವಾಗ ವಿಷಯ ಪದಾರ್ಥಗಳೊಟ್ಟಿಗೆ ಮನಸ್ಸೋಯ್ತೋ ಬಂದಿದ್ದು ಮೊದಲಿಗೆ ವಿಷ. ವಿಷಯದಲ್ಲಿಯೇನೇ ವಿಷ ಇದೆ, ವಿಷದಿಂದ ಯುಕ್ತವಾದದ್ದು, ಆದ್ರಿಂದ ಅದು ವಿಷಯ. ಅದರಲ್ಲಿ ಮನಸ್ಸೋಯ್ತು. ಬೇರೆ ರಾಕ್ಷಸರದ್ದು ಬಿಡಿ, ದೇವತೆಗಳದೇ ಮನಸ್ಸೋಯ್ತು. ಮೊಟ್ಟ ಮೊದಲಿಗೆ ಬಂದದ್ದು ವಿಷ, ಕಾಲಕೂಟ ವಿಷ. ಆದರೆ ಅವರು ಅದನ್ನು ಸಮುದ್ರ ಮಥನವನ್ನ ಮಾಡುವಂತಹ ಕ್ರಿಯೆಯನ್ನ ಬಿಡಲಿಲ್ಲ. ಕೊನೇ ತನಕ ಸಮುದ್ರ ಮಥನವನ್ನ ಮಾಡಿದ್ರು. ದುಃಖವನ್ನ, ಎಂದೂ ದುಃಖ ಬಾರದೇ ಇರುವಂತಹ, ಮರಣವನ್ನು ಹೊಂದದೇ ಇರುವಂತಹ ಅದ್ಭುತವಾದ ಅಮೃತವೇ ಬಂತು. ಅದು ನಿಜವಾದ ಸುಖ. ಹಾಗಾದ್ರೆ ನಾವು ಯಾವುದೇ ಒಂದು ಮಾಡ್ತಿದ್ದೀವಿ ಅಂತಂದ್ರೆ ಮೊಟ್ಟ ಮೊದಲಿಗೆ ಬಹಳ ಕಷ್ಟ ಆಗ್ತಾ ಇದೆ ಅಂತಂದ್ರೆ ಕೊನೆಗೆ ಸುಖ ಸಿಕ್ಕೇ ಸಿಗತ್ತೆ ಅಂತ ಅರ್ಥ. ಸುಖ ಕಟ್ಟಿಟ್ಟ ಬುತ್ತಿ. ಹೀಗೆ ಯತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ. ಮೊಟ್ಟ ಮೊದಲಿಗೆ ಬಹಳ ಕಷ್ಟ, ಆಮೇಲೆ ಅಮೃತಕ್ಕೆ ಸಮಾನವಾದ ಒಂದು ಸುಖ ಯಾವುದಿದೆಯೋ ಅದು ಸಾತ್ವಿಕ ಸುಖ. ಅದು ಹುಟ್ಟೋದು ಹೇಗೆ ಗೊತ್ತಾ? ಆತ್ಮಬುದ್ಧಿ ಪ್ರಸಾದಜಂ. ಪರಮಾತ್ಮನಲ್ಲಿ ಆತ್ಮಶಬ್ದವಾಚ್ಯನಾದವನು ಪರಮಾತ್ಮ. ಹೇಯೋಪಾದೇಯ ರಹಿತ ಸಾತ್ಮ ಇತ್ಯಭಿಧೀಯತೆ. ಯೋಗುಣೈ ಸರ್ವತೋ ಹೀನಃ ಯಶ್ಚ ದೋಷ ವಿವರ್ಜಿತಃ. ಹೀಗೆ ಆತ್ಮ ಒಂದು ಶಬ್ದಕ್ಕೆ ಡೆಫಿನೇಷನ್ ಹೇಳ್ತಾರೆ. ಹೀಗೆ ಹೇಳ್ತಾ ಆತ್ಮ ಅಂದರೆ ಪರಮಾತ್ಮನೇನೆ ಅಂತ ಹೇಳ್ತಾ, ಯಾವ ಒಂದು ಅಂತಹ ಪರಮಾತ್ಮನಿಗೆ ನಾವು ಬುದ್ಧಿ ಇಡುವುದರಿಂದ, ಅವನ ಧ್ಯಾನವನ್ನ ಮಾಡುವುದರಿಂದ, ಅಥವಾ ನಮ್ಮ ಬುದ್ಧಿಯಲ್ಲಿ ಪರಮಾತ್ಮನು ನೆಲೆಸೋದ್ರಿಂದಾಗಿ, ಅವನ ಪ್ರಸಾದದಿಂದ ಹುಟ್ಟುವಂಥದ್ದು, ಅಥವಾ ಆ ಪರಮಾತ್ಮನ ಪ್ರಸಾದದಿಂದಾಗಿ ನಮ್ಮ ಬುದ್ಧಿಯು ವಿಷಯ ಪದಾರ್ಥಗಳ ಹತ್ತಿರ ಹೋಗದೇ ಇರುವಂಥದ್ದರಿಂದಾಗಿ ನಮಗೆ ಸಿಗುವಂಥದ್ದು ಸುಖ. ಹೀಗೆ ಈ ಸಾತ್ವಿಕವಾದ ಸುಖ ಪರಮಾತ್ಮನ ಒಂದು ಅನುಗ್ರಹದಿಂದ ಸಿಗತ್ತೆ. ಆದ್ದರಿಂದ ಪರಮಾತ್ಮನನ್ನು ಒಲಿಸಿಕೊಳ್ಳೋಕೆ ನಾವು ಅನೇಕ ಕಸರತ್ತುಗಳನ್ನು ಮಾಡಬೇಕು. ಕಸರತ್ತುಗಳು ಅಂತಂದರೆ ಈ ದಂಡು ಬೈಟಕ್ಕು ಇತ್ಯಾದಿಗಳನ್ನೆಲ್ಲ, ಮನಸ್ಸಿನ ಕಸರತ್ತುಗಳನ್ನು, ಮನಸ್ಸಿನ ಹಿಡಿತದ ಕಸರತ್ತುಗಳನ್ನು ಮಾಡಬೇಕು. ಮನೋನಿಗ್ರಹ ರೂಪವಾದ ಕಸರತ್ತುಗಳನ್ನು, ಧ್ಯಾನ ಮೊದಲಾದ ಶ್ರವಣ ಮನನ ಮೊದಲಾದ ಕಸರತ್ತುಗಳನ್ನು ನಾವು ಮಾಡಿದಾಗ ಪರಮಾತ್ಮ ಹತ್ತಿರ ನಮ್ಮ ಬುದ್ಧಿ ಹೋದಾಗ, ವಿಷಯ ಪದಾರ್ಥಗಳ ಹತ್ತಿರ ಹೋಗದೇ ಇದ್ದಾಗ ಅವನು ಪ್ರಸನ್ನನಾಗಿ ಅದರಿಂದ ಹುಟ್ಟುವಂತಹ ಕೊನೆಯ ಸುಖ, ಮೋಕ್ಷರೂಪವಾದ ಸುಖ ಏನಿದೆ, ಅಥವಾ ಅಪರೋಕ್ಷ ಜ್ಞಾನ ರೂಪವಾದ ಸುಖ ಏನಿದೆ, ಅದು ಬಹಳ ಕಾಲ ಇರುವಂಥದ್ದು, ಎಂದು ಕೊನೆಗೊಳ್ಳದೇ ಇರುವಂತಹ ಸುಖ. ಹೀಗೆ ಇದು ಸಾತ್ವಿಕ ಸುಖ ಅಂತ ಕೃಷ್ಣ ಇದರಲ್ಲಿ ಹೇಳ್ತಾ ಇದ್ದಾನೆ. ಇದರ ಅರ್ಥವನ್ನು ನಾಳಿನ ಪಾಠದಲ್ಲಿ ನೋಡೋಣ. ನಾಳೆ ಏಕಾದಶಿ ಇದ್ದರೂ ಬಹಳ ದಿನ ಪಾಠ ಆಗಿಲ್ಲ, ಅದರಿಂದಾಗಿ ನಾಳೆ ಪಾಠ ಮಾಡೋಣ, ಇದೇ ಸಮಯದಲ್ಲೇ ಮಾಡೋಣ, ಎಲ್ಲರೂ ಬರಬೇಕು ಅಂತ. ಶ್ರೀಕೃಷ್ಣ.